ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಗರಿಬೊಮ್ಮನಹಳ್ಳಿ ಪಟ್ಟಣದ ರಾಮನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯ ನೂರಾರು ವಿದ್ಯಾರ್ಥಿಗಳ ನೆತ್ತಿ ಮೇಲೆ ಈಗ ಯಮರಾಜ ತೂಗುತ್ತಿದ್ದಾನೆ. ಶಾಲೆಯ ಪಕ್ಕದಲ್ಲಿ ಅತ್ಯಂತ ಅಪಾಯಕಾರಿ ಸ್ಥಿತಿಯಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ನಿಂತಿರೋದು ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ತೀವ್ರ ಆತಂಕವನ್ನ ಮೂಡಿಸಿದೆ. ನಿನ್ನೆಯಷ್ಟೇ ಈ ಟ್ರಾನ್ಸ್ಫಾರ್ಮರ್ ಶಾರ್ಟ್ ಸರ್ಕ್ಯೂಟ್ನಿಂದ ದಗದಗ ಹೊತ್ತಿ ಉರಿದಿದ್ದು ಅದೃಷ್ಟವಶಾತ್ ದೊಡ್ಡ ಅನಾಹುತವೊಂದು ತಪ್ಪಿದೆ. ಆದರೂ ಇಲ್ಲಿ ಆಗಾಗ ಬೆಂಕಿ ಕಾಣಿಸಿಕೊಳ್ಳುತ್ತಲೇ ಇರೋದ್ರಿಂದ ಶಾಲಾ ಮಕ್ಕಳು ಪ್ರತಿದಿನ ಜೀವ ಕೈಯಲ್ಲಿ ಹಿಡಿದುಕೊಂಡು ಭಯದಲ್ಲೇ ಶಾಲೆಗೆ ಬರುವಂತಾಗಿದೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಮಕ್ಕಳ ಜೀವಕ್ಕೆ ಕುತ್ತು ತರುವಂತ ಈ ಒಂದು ಸೂಕ್ಷ್ಮ ಪ್ರದೇಶದಲ್ಲಿ ಕೆಬಿ ಅಧಿಕಾರಿಗಳು ತೋರ್ತಾ ಇರುವಂತಹ ಘೋರ ನಿರ್ಲಕ್ಷ್ಯದ ವಿರುದ್ಧ ಸ್ಥಳೀಯರು ಮತ್ತು ಪೋಷಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶಾಲಾ ಆವರಣದ ಸನಿಹದಲ್ಲೇ ಇರುವಂತಹ ಈ ವಿದ್ಯುತ್ ಕಾಟಕ್ಕೆ ಯಾವುದೇ ದೊಡ್ಡ ಅನಾಹುತ ಸಂಭವಿಸುವ ಮುನ್ನವೇ ಬ್ರೇಕ್ ಹಾಕಿ ಅಂತ ಹೇಳಿ ಈಗ ಮನವಿ ಮಾಡಲಾಗ್ತಾ ಇದೆ. ಕೆಳಗೆ ಹಾಕ್ಬಿಟ್ರೆ ಇದು ಆದಷ್ಟು ಬೇಗ ಸ್ಥಳಾಂತರಿಸ್ಬೇಕಂತೇಳಿ ಅವರಿಗೆ KBRಗೆ ಹೇಳಿ ಸಾಕಾಗೋದು. ನಾವು ಒಂದು 100 ಸತಿ ಹೇಳಿವಿ, ಆದರೂ ಕೂಡ ಯಾವುದು ಮಾಡಿಲ್ಲ ಇವರು. ದಯವಿಟ್ಟು ಇದು ಜನಪ್ರತಿನಿಧಿಗಳು ಈ ಕಡೆ ಸ್ವಲ್ಪ ಗಮನ ಹರಿಸಿ ಇದು ಬೇರೆ ಕಡೆ ಶಿಫ್ಟ್ ಮಾಡಿಸ್ಬೇಕಂತ ಕೇಳ್ಕೊಳಕತ್ತೀವಿ ನಾವು ಎಲ್ಲ ಪಾಲಕರ ಪರವಾಗಿ. ನಾನು STMC ಮಾಜಿ ಅಧ್ಯಕ್ಷ ಹಾಗೂ ಭಾರತೀಯ ಮಾನವ ಹಕ್ಕುಗಳ ತಾಲೂಕು ಅಧ್ಯಕ್ಷ ಇದ್ದೀವಿ. ಹಾಗಾಗಿ ಇದು ದಯಮಾಡಿ ಯಾವುದು ಅನಾಹುತ ಆಗೋದಕ್ಕಿಂತ ಮುಂಚೆ ಇದು ಮೊದಲ ಆ ಕಡೆ ಎಲ್ಲರ ಬೇರೆ ಕಡೆ ಸ್ಥಳಾಂತರಿಸ್ಬೇಕಂತೇಳಿ ನಾವು ಮನವಿ ಮಾಡ್ಕೊತಿದ್ವಿ. ಯಾಕಂದರೆ ಇದು ಸಣ್ಣ